ವಾರ್ಗಿತಿಯರ ವಾರ್ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರೇಮ ಅವರ ತಂದೆ ರವಿಕುಮಾರ್ ಅವರ ಎಕ್ಸ್ಕ್ಲೂಸಿವ್ ಹೇಳಿಕೆ ಲಭ್ಯ ಆಗಿತ್ತು. ಪ್ರೇಮ ಅವರ ತಂದೆ ಕೂಡ ಕಾವ್ಯ ಗೌಡ ವಿರುದ್ಧ ಮಾತನಾಡಿದ್ದಾರೆ. ಚೀಪ್ ಮೆಂಟಾಲಿಟಿ ಹುಡುಗಿ ಅಂತ ಕರೆದಿದ್ದಾರೆ ಆಕೆಯನ್ನು. ಕಾವ್ಯ ಗಂಡ ಡ್ರಗ್ಸ್ ತಗೊಳ್ತಾನೆ, ಅವನಿಗೆ ಡ್ರಗ್ಸ್ ಎಲ್ಲಿ ಸಿಗತ್ತೆ? ಸೋಮಶೇಖರ್ ಜೊತೆಗೆ ಸೋಮಶೇಖರ್ ಅವರ ತಂದೆ 150 ಕೋಟಿ ಮನೆ ಕಟ್ಟಿದ್ರು, ಅದನ್ನ ನನ್ನ ಮಗಳಿಗೆ ಅಂತ ಇಟ್ಟಿದ್ರು. ಆಕೆ ಬೇಡ ಅಂದಿದ್ಲು, ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳಿ ಪದೇ ಪದೇ ಕಾವ್ಯ ಗೌಡ ಹಿಂಸೆ ಕೊಡ್ತಿದ್ರು. ನನಗೆ ಕಾಲ್ ಮಾಡಿ ಕಾವ್ಯ ಗಂಡ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾನೆ ಅಂತ ಹೇಳಿ ಮಾತನಾಡಿದ್ದಾರೆ ಪ್ರೇಮ ಅವರ ತಂದೆ ರವಿಕುಮಾರ್. ಸರ್ ಅದು ಏನಾಗಿದೆ ಸರ್? ಅದು ಏನೋ ಹಲ್ಲೆ ಮಾಡಿದ್ದಾರೆ, ದೂರು ಕೊಟ್ಟಿದ್ದಾರೆ ಎನ್ನುವಂಥದ್ದು ಅಂದ್ರೆ ಕಾವ್ಯಗೌಡ ಅವರು. ಅದು ದೊಡ್ಡ ಫ್ಯಾಮಿಲಿ, ರಾಯಲ್ ಫ್ಯಾಮಿಲಿ. ಓಕೆ. ಈ ಹುಡುಗಿ ಚೀಪ್ ಮೆಂಟಾಲಿಟಿ. ಓಕೆ. ವಿಡಿಯೋಗಳೆಲ್ಲ ಕಳ್ಸಿದೀನಿ, ಎಲ್ರಿಗೂ ಶೇರ್ ಮಾಡಿದೀನಿ. ನನ್ನ ಮಗಳು ಸ್ವಲ್ಪ ಸಾಫ್ಟ್, ನನ್ನ ಅಳಿಯನು ಸಾಫ್ಟ್, ಫಾರಿನ್ ಅಲ್ಲಿದ್ದ. ಅವ್ರ ತಂದೆ ಬಂದ್ಬಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್. ಓಕೆ. ಬೇಕಾದಷ್ಟು ಆಸ್ತಿ ಇದೆ. ಓಕೆ. ಈ ಹುಡುಗಿ ಮದುವೆ ಆಗಿ ಬಂದಾಗಿಂದ ಯಾವ ಕುಟುಂಬದ ಜೊತೆನೂ ಬೆರೆದಿಲ್ಲ, ಅವ್ರ ಅಣ್ಣ ತಮ್ಮಂದ್ರ ಜೊತೆ ಯಾರ ಜೊತೆ ಬೆರೆದಿಲ್ಲ. ಓಕೆ. ಆ ಗಂಡನ್ನ ಬುಟ್ಟಿಗೆ ಹಾಕೊಂಡು ಇವ್ರು ಗೊತ್ತಲ್ವಾ ಫಿಲಂನವ್ರು ಹೆಂಗ್ ಮಾಡ್ತಾರೆ ಅಂತ. ಅಂದ್ರೆ ಅವ್ರೀಗ ದೂರ್ ಕೊಡ್ತಿರೋದೇನಂತೆ, ಅಂದ್ರೆ ಆರೋಪ ಮಾಡ್ತಿರೋದೇನು ಅಲ್ಲಲ್ಲ, ಅವ್ರ ಆರೋಪ ಏನಂತ ಹೇಳಿದ್ರೆ ನಾವು ಸಿನಿಮಾ ಇದ್ರಲ್ಲಿ ಕಿರುತೆರೆಯಲ್ಲಿ ಕಾಣಿಸ್ಕೊತಿದೀನಿ, ಅವ್ರ ಕೈಲಿ ಇಲ್ಲ ಸರ್. ಯಾವ್ದಕ್ ಮಾಡಿದ್ರು, ಯಾವಾಗೋ ಒಂದ್ಸಾರಿ ಮಾಡಿದ್ರು. ಅದು ಅದನ್ನೇ ಇಟ್ಕೊಂಡು ನಾನ್ ಕಿರುತೆರೆ ನಟಿ ಅಂತಾರೆ. ಅಂದ್ರೆ ನನ್ನ ಮತ್ತು ನನ್ನ ಗಂಡನ್ ಬೆಳವಣಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಅವ್ರ ಕೈಲಿ. ಬೆಳವಣಿಗೆ ಸರ್ 24 ಗಂಟೆ ಕುಡ್ಕೊಂಡು ಓಡಾಡ್ತಿರ್ತಾರೆ, ಡ್ರಗ್ಸ್ ತಗೊಂಡು ಓಡಾಡ್ತಿರ್ತಾರೆ. ಫೋಟೋ ನೋಡಿ, ವಿಡಿಯೋ ನೋಡಿ ಕಳ್ಸಿದೀನಿ ನಿಮ್ಗೆ. ಇಲ್ಲ ಕಳಿಸಿ. ಡ್ರಗ್ಸ್ ತಗೊಂಡು ಓಡಾಡ್ತಾನೆ, ಡ್ರಗ್ಸ್ ಅಡಿಕ್ಟರ್ ಅವನು ತಕೊಂಡ್ 4 ಹೊಡೆದ್ರೆ ಡ್ರಗ್ಸ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾನೆ. ನನ್ ಮಗಳನ್ನೇ ಹೊಡಿಯಕ್ ಬಂದಿದ್ದಾನೆ, ಡ್ರಗ್ಸ್ ತಗೊಂತಾರೆ. ಇಲ್ಲ ಅವ್ರು ಹೇಳೋದೇನಂತ ಹೇಳಿದ್ರೆ ಏನೋ ಫೋಟೋ ಶೂಟ್ ಮಾಡಿಸ್ತಾ ಇದ್ವಿ, ಸೊ ಇವ್ರು ನಮ್ಮ ಕೆಲಸಗಾರ ಕಳ್ಳಿ ಅನ್ನೋ ಆರೋಪ ಪಟ್ಟಿ ಇದ್ ಮಾಡ್ತಾ ಇದ್ರು ಸರ್. ಈಗ ನನ್ ಮಗಳು ಟೂರ್ ಹೋಗಿದ್ದಾಗ ಒಂದೊಂದು ಫ್ಲೋರ್ ಅದು 150 ಕೋಟಿ ಮನೆ. ಅದು ಬೆಂಗಳೂರಲ್ಲಿ ಆತರ ಮನೆ ಯಾರು ಕಟ್ಟಿಲ್ಲ, ಕಟ್ಟಿದ್ದಾರೆ. ಅದು ನನ್ ಮಗಳಿಗೆ ಅಂತ ಇಕ್ಕಿದ್ರು, ನನ್ ಮಗಳು ಬೇಡ ಅದು ಅಂದ್ಬಿಟ್ಲು, ಅವ್ರಿಗೆ ಬಿಟ್ಲು. ಆದ್ರೆ ಇನ್ನೊಂದು ಮನೆ ಕಟ್ಕೊಳ್ಳೋವರೆಗೂ ಈ ಮನೇಲಿ ಇರ್ಬೇಕು ಅಂತ ಹೇಳಿದ್ರು ನಮ್ ಬೀಗರು. ನಮ್ಮ ಮನೆಯ ಶೀಟ್ ಮನೆಗೆ ಹೋಗ್ತೀನಿ ಅಂದ. ಬೇಡಪ್ಪ ನೀನ್ ಶೀಟ್ ಮನೆಗೆ ಹೋಗ್ಬೇಡ, ನೀನು ನಿನ್ಗಂತ ಕಟ್ಟಿದ್ ಮನೆ, ನೀನ್ ಶೀಟ್ ಮನೆಗೆ ಹೋಗೋದ್ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಇದೇ ಮನೇಲಿ ಉಳ್ಸ್ಕೊಂಡ್ರು. ಅವರು ಮನೆ ಕಟ್ತಿದ್ದಾರೆ. ಮನೆ ಕಟ್ಟೋರ್ಗು ಇಲ್ಲೇ ಇರ್ಬೇಕು ಅಂತ ಹೇಳಿದ್ರು. ನಾನು ಅವ್ರಿಗೆ ಹೇಳಿದ್ದೆ, ಆ ಹುಡುಗಿ ಮದ್ವೆ ಆಗಿ ಬಂದಾಗಿಂದ 2.5 ವರ್ಷದಿಂದ ಕಿತ್ಲ, ಮನೆ ಬಿಟ್ಟು ಹೋಗ್ಲಿ ಅಂತ. ವಾರ್ಗಿತಿಯರ ವಾರ್ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರೇಮ ಅವರ ತಂದೆ ರವಿಕುಮಾರ್ ಅವರ ಎಕ್ಸ್ಕ್ಲೂಸಿವ್ ಹೇಳಿಕೆ ಲಭ್ಯ ಆಗಿತ್ತು. ಪ್ರೇಮ ಅವರ ತಂದೆ ಕೂಡ ಕಾವ್ಯ ಗೌಡ ವಿರುದ್ಧ ಮಾತನಾಡಿದ್ದಾರೆ. ಚೀಪ್ ಮೆಂಟಾಲಿಟಿ ಹುಡುಗಿ ಅಂತ ಕರೆದಿದ್ದಾರೆ ಆಕೆಯನ್ನು. ಕಾವ್ಯ ಗಂಡ ಡ್ರಗ್ಸ್ ತಗೊಳ್ತಾನೆ, ಅವನಿಗೆ ಡ್ರಗ್ಸ್ ಎಲ್ಲಿ ಸಿಗತ್ತೆ? ಸೋಮಶೇಖರ್ ಜೊತೆಗೆ ಸೋಮಶೇಖರ್ ಅವರ ತಂದೆ 150 ಕೋಟಿ ಮನೆ ಕಟ್ಟಿದ್ರು, ಅದನ್ನ ನನ್ನ ಮಗಳಿಗೆ ಅಂತ ಇಟ್ಟಿದ್ರು. ಆಕೆ ಬೇಡ ಅಂದಿದ್ಲು, ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳಿ ಪದೇ ಪದೇ ಕಾವ್ಯ ಗೌಡ ಹಿಂಸೆ ಕೊಡ್ತಿದ್ರು. ನನಗೆ ಕಾಲ್ ಮಾಡಿ ಕಾವ್ಯ ಗಂಡ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾನೆ ಅಂತ ಹೇಳಿ ಮಾತನಾಡಿದ್ದಾರೆ ಪ್ರೇಮ ಅವರ ತಂದೆ ರವಿಕುಮಾರ್. ಸರ್ ಅದು ಏನಾಗಿದೆ ಸರ್? ಅದು ಏನೋ ಹಲ್ಲೆ ಮಾಡಿದ್ದಾರೆ, ದೂರು ಕೊಟ್ಟಿದ್ದಾರೆ ಎನ್ನುವಂಥದ್ದು ಅಂದ್ರೆ ಕಾವ್ಯಗೌಡ ಅವರು. ಅದು ದೊಡ್ಡ ಫ್ಯಾಮಿಲಿ, ರಾಯಲ್ ಫ್ಯಾಮಿಲಿ. ಓಕೆ. ಈ ಹುಡುಗಿ ಚೀಪ್ ಮೆಂಟಾಲಿಟಿ. ಓಕೆ. ವಿಡಿಯೋಗಳೆಲ್ಲ ಕಳ್ಸಿದೀನಿ, ಎಲ್ರಿಗೂ ಶೇರ್ ಮಾಡಿದೀನಿ. ನನ್ನ ಮಗಳು ಸ್ವಲ್ಪ ಸಾಫ್ಟ್, ನನ್ನ ಅಳಿಯನು ಸಾಫ್ಟ್, ಫಾರಿನ್ ಅಲ್ಲಿದ್ದ. ಅವ್ರ ತಂದೆ ಬಂದ್ಬಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್. ಓಕೆ. ಬೇಕಾದಷ್ಟು ಆಸ್ತಿ ಇದೆ. ಓಕೆ. ಈ ಹುಡುಗಿ ಮದುವೆ ಆಗಿ ಬಂದಾಗಿಂದ ಯಾವ ಕುಟುಂಬದ ಜೊತೆನೂ ಬೆರೆದಿಲ್ಲ, ಅವ್ರ ಅಣ್ಣ ತಮ್ಮಂದ್ರ ಜೊತೆ ಯಾರ ಜೊತೆ ಬೆರೆದಿಲ್ಲ. ಓಕೆ. ಆ ಗಂಡನ್ನ ಬುಟ್ಟಿಗೆ ಹಾಕೊಂಡು ಇವ್ರು ಗೊತ್ತಲ್ವಾ ಫಿಲಂನವ್ರು ಹೆಂಗ್ ಮಾಡ್ತಾರೆ ಅಂತ. ಅಂದ್ರೆ ಅವ್ರೀಗ ದೂರ್ ಕೊಡ್ತಿರೋದೇನಂತೆ, ಅಂದ್ರೆ ಆರೋಪ ಮಾಡ್ತಿರೋದೇನು ಅಲ್ಲಲ್ಲ, ಅವ್ರ ಆರೋಪ ಏನಂತ ಹೇಳಿದ್ರೆ ನಾವು ಸಿನಿಮಾ ಇದ್ರಲ್ಲಿ ಕಿರುತೆರೆಯಲ್ಲಿ ಕಾಣಿಸ್ಕೊತಿದೀನಿ, ಅವ್ರ ಕೈಲಿ ಇಲ್ಲ ಸರ್. ಯಾವ್ದಕ್ ಮಾಡಿದ್ರು, ಯಾವಾಗೋ ಒಂದ್ಸಾರಿ ಮಾಡಿದ್ರು. ಅದು ಅದನ್ನೇ ಇಟ್ಕೊಂಡು ನಾನ್ ಕಿರುತೆರೆ ನಟಿ ಅಂತಾರೆ. ಅಂದ್ರೆ ನನ್ನ ಮತ್ತು ನನ್ನ ಗಂಡನ್ ಬೆಳವಣಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಅವ್ರ ಕೈಲಿ. ಬೆಳವಣಿಗೆ ಸರ್ 24 ಗಂಟೆ ಕುಡ್ಕೊಂಡು ಓಡಾಡ್ತಿರ್ತಾರೆ, ಡ್ರಗ್ಸ್ ತಗೊಂಡು ಓಡಾಡ್ತಿರ್ತಾರೆ. ಫೋಟೋ ನೋಡಿ, ವಿಡಿಯೋ ನೋಡಿ ಕಳ್ಸಿದೀನಿ ನಿಮ್ಗೆ. ಇಲ್ಲ ಕಳಿಸಿ. ಡ್ರಗ್ಸ್ ತಗೊಂಡು ಓಡಾಡ್ತಾನೆ, ಡ್ರಗ್ಸ್ ಅಡಿಕ್ಟರ್ ಅವನು ತಕೊಂಡ್ 4 ಹೊಡೆದ್ರೆ ಡ್ರಗ್ಸ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾನೆ. ನನ್ ಮಗಳನ್ನೇ ಹೊಡಿಯಕ್ ಬಂದಿದ್ದಾನೆ, ಡ್ರಗ್ಸ್ ತಗೊಂತಾರೆ. ಇಲ್ಲ ಅವ್ರು ಹೇಳೋದೇನಂತ ಹೇಳಿದ್ರೆ ಏನೋ ಫೋಟೋ ಶೂಟ್ ಮಾಡಿಸ್ತಾ ಇದ್ವಿ, ಸೊ ಇವ್ರು ನಮ್ಮ ಕೆಲಸಗಾರ ಕಳ್ಳಿ ಅನ್ನೋ ಆರೋಪ ಪಟ್ಟಿ ಇದ್ ಮಾಡ್ತಾ ಇದ್ರು. ಸರ್ ಈಗ ನನ್ ಮಗಳು ಟೂರ್ ಹೋಗಿದ್ದಾಗ ಒಂದೊಂದು ಫ್ಲೋರ್ ಅದು 150 ಕೋಟಿ ಮನೆ. ಅದು
ಬೆಂಗಳೂರಲ್ಲಿ ಆತರ ಮನೆ ಯಾರು ಕಟ್ಟಿಲ್ಲ, ನಮ್ ಬೀಗರು ಕಟ್ಟಿದ್ದಾರೆ. ಅದು ನನ್ ಮಗಳಿಗೆ ಅಂತ ಇಕ್ಕಿದ್ರು, ನನ್ ಮಗಳು ಬೇಡ ಅದು ಅಂದ್ಬಿಟ್ಲು, ಅವ್ರಿಗೆ ಬಿಟ್ಲು. ಆದ್ರೆ ಇನ್ನೊಂದು ಮನೆ ಕಟ್ಕೊಳ್ಳೋವರೆಗೂ ಈ ಮನೇಲಿ ಇರ್ಬೇಕು ಅಂತ ಹೇಳಿದ್ರು ನಮ್ ಬೀಗರು. ನಮ್ಮ ಮನೆಯ ಶೀಟ್ ಮನೆಗೆ ಹೋಗ್ತೀನಿ ಅಂದ. ಬೇಡಪ್ಪ ನೀನ್ ಶೀಟ್ ಮನೆಗೆ ಹೋಗ್ಬೇಡ, ನೀನು ನಿನ್ಗಂತ ಕಟ್ಟಿದ್ ಮನೆ, ನೀನ್ ಶೀಟ್ ಮನೆಗೆ ಹೋಗೋದ್ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಇದೇ ಮನೇಲಿ ಉಳ್ಸ್ಕೊಂಡ್ರು. ಅವರು ಮನೆ ಕಟ್ತಿದ್ದಾರೆ. ಮನೆ ಕಟ್ಟೋರ್ಗು ಇಲ್ಲೇ ಇರ್ಬೇಕು ಅಂತ ಹೇಳಿದ್ರು. ನಾನು ಅವ್ರಿಗೆ ಹೇಳಿದ್ದೆ, ಆ ಹುಡುಗಿ ಮದ್ವೆ ಆಗಿ ಬಂದಾಗಿಂದ 2.5 ವರ್ಷದಿಂದ ಕಿತ್ಲ, ಮನೆ ಬಿಟ್ಟು ಹೋಗ್ಲಿ ಮನೆ ಬಿಟ್ಟು ಹೋಗ್ಲಿ ಅಂತ. ವಾರ್ಗಿತಿಯರ ವಾರ್ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರೇಮಾ ಅವರ ತಂದೆ ರವಿಕುಮಾರ್ ಅವರ ಎಕ್ಸ್ಕ್ಲೂಸಿವ್ ಹೇಳಿಕೆ ಲಭ್ಯ ಆಗಿತ್ತು. ಪ್ರೇಮಾ ಅವರ ತಂದೆ ಕೂಡ ಕಾವ್ಯಗೌಡ ವಿರುದ್ಧ ಮಾತನಾಡಿದ್ದಾರೆ. ಚೀಪ್ ಮೆಂಟಾಲಿಟಿ ಹುಡುಗಿ ಅಂತ ಕರೆದಿದ್ದಾರೆ ಆಕೆಯನ್ನು. ಕಾವ್ಯ ಗಂಡ ಡ್ರಗ್ಸ್ ತಗೊಳ್ತಾನೆ, ಅವನಿಗೆ ಡ್ರಗ್ಸ್ ಎಲ್ಲಿ ಸಿಗತ್ತೆ? ಸೋಮಶೇಖರ್ ಜೊತೆಗೆ ಸೋಮಶೇಖರ್ ಅವರ ತಂದೆ 150 ಕೋಟಿ ಮನೆ ಕಟ್ಟಿದ್ರು, ಅದನ್ನ ನನ್ನ ಮಗಳಿಗೆ ಅಂತ ಇಟ್ಟಿದ್ರು, ಆಕೆ ಬೇಡ ಅಂದಿದ್ಲು, ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳಿ ಪದೇ ಪದೇ ಕಾವ್ಯ ಗೌಡ ಹಿಂಸೆ ಕೊಡ್ತಿದ್ರು. ನನಗೆ ಕಾಲ್ ಮಾಡಿ ಕಾವ್ಯ ಗಂಡ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾನೆ ಅಂತ ಹೇಳಿ ಮಾತನಾಡಿದ್ದಾರೆ ಪ್ರೇಮಾ ಅವರ ತಂದೆ ರವಿಕುಮಾರ್. ಸರ್ ಅದು ಏನಾಗಿದೆ ಸರ್? ಅದು ಏನೋ ಹಲ್ಲೆ ಮಾಡಿದ್ದಾರೆ, ದೂರು ಕೊಟ್ಟಿದ್ದಾರೆ ಎನ್ನುವಂಥದ್ದು. ಅಂದ್ರೆ ಕಾವ್ಯಗೌಡ ಅವರು ಅದು ದೊಡ್ಡ ಫ್ಯಾಮಿಲಿ, ರಾಯಲ್ ಫ್ಯಾಮಿಲಿ. ಓಕೆ. ಈ ಹುಡುಗಿ ಚೀಪ್ ಮೆಂಟಾಲಿಟಿ. ಓಕೆ. ವಿಡಿಯೋಗಳೆಲ್ಲ ಕಳ್ಸಿದೀನಿ, ಎಲ್ರಿಗೂ ಶೇರ್ ಮಾಡಿದೀನಿ. ನನ್ನ ಮಗಳು ಸ್ವಲ್ಪ ಸಾಫ್ಟ್, ನನ್ನ ಅಳಿಯನು ಸಾಫ್ಟ್, ಫಾರಿನ್ ಅಲ್ಲಿದ್ದ. ಅವ್ರ ತಂದೆ ಬಂದ್ಬಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್. ಓಕೆ. ಬೇಕಾದಷ್ಟು ಆಸ್ತಿ ಇದೆ. ಓಕೆ. ಈ ಹುಡುಗಿ ಮದುವೆ ಆಗಿ ಬಂದಾಗಿಂದ ಯಾವ ಕುಟುಂಬದ ಜೊತೆನೂ ಬೆರೆದಿಲ್ಲ, ಅವ್ರ ಅಣ್ಣ ತಮ್ಮಂದ್ರ ಜೊತೆ ಯಾರ ಜೊತೆ ಬೆರೆದಿಲ್ಲ. ಓಕೆ. ಆ ಗಂಡನ್ನ ಬುಟ್ಟಿಗೆ ಹಾಕೊಂಡು ಇವ್ರು ಗೊತ್ತಲ್ವಾ ಫಿಲಂನವ್ರು ಏನ್ ಮಾಡ್ತಾರೆ ಅಂತ. ಅಂದ್ರೆ ಅವ್ರೀಗ ದೂರ್ ಕೊಡ್ತಿರೋದೇನಂತೆ, ಅಂದ್ರೆ ಆರೋಪ ಮಾಡ್ತಿರೋದೇನ? ಅಲ್ಲಲ್ಲ, ಅವ್ರ ಆರೋಪ ಏನಂತ ಹೇಳಿದ್ರೆ, ನಾವು ಸಿನಿಮಾ ಇದ್ರಲ್ಲಿ ಕಿರುತೆರೆಯಲ್ಲಿ ಕಾಣಿಸ್ಕೊತಿದೀನಿ, ಅವ್ರ ಕೈಲಿ ಇಲ್ಲ ಸರ್, ಯಾವ್ದ ಮಾಡಿದ್ರು, ಯಾವಾಗೋ ಒಂದ್ಸಾರಿ ಮಾಡಿದ್ರು. ಅದು ಅದನ್ನೇ ಇಟ್ಕೊಂಡು ನಾನ್ ಕಿರುತೆರೆ ನಟಿ ಅಂತಾರೆ. ಅಂದ್ರೆ ನನ್ನ ಮತ್ತು ನನ್ನ ಗಂಡನ್ ಬೆಳವಣಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಅವ್ರ ಕೈಲಿ. ಬೆಳವಣಿಗೆ ಸರ್ 24 ಗಂಟೆ ಕುಡ್ಕೊಂಡು ಓಡಾಡ್ತಿರ್ತಾರೆ, ಡ್ರಗ್ಸ್ ತಗೊಂಡು ಓಡಾಡ್ತಿರ್ತಾರೆ. ಫೋಟೋ ನೋಡಿ, ವಿಡಿಯೋ ನೋಡಿ, ಕಳ್ಸಿದೀನಿ ನಿಮ್ಗೆ. ಇಲ್ಲ ಕಳಿಸಿ. ಡ್ರಗ್ಸ್ ತಗೊಂಡು ಓಡಾಡ್ತಾನೆ, ಡ್ರಗ್ಸ್ ಅಡಿಕ್ಟರ್ ಅವನು. ಅವ್ನ್ ತಕೊಂಡ್ 4 ಹೊಡೆದ್ರೆ ಡ್ರಗ್ಸ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾನೆ. ನನ್ನ ಮಗಳನ್ನೇ ಹೊಡಿಯಕ್ ಬಂದಿದ್ದಾನೆ, ಡ್ರಗ್ಸ್ ತಗೊಂಡು. ಡ್ರಗ್ಸ್ ತಗೊಂತಾರೆ. ಇಲ್ಲ, ಅವ್ರು ಹೇಳೋದೇನಂತ ಹೇಳಿದ್ರೆ, ಏನೋ ಫೋಟೋ ಶೂಟ್ ಮಾಡಿಸ್ತಾ ಇದ್ವಿ, ಸೊ ಇವ್ರು ನಮ್ಮ ಕೆಲಸಗಾರ ಕಳ್ಳಿ ಅನ್ನೋ ಆರೋಪ ಪಟ್ಟಿ ಇದ್ ಮಾಡ್ತಾ ಇದ್ರು ಸರ್. ಈಗ ನನ್ನ ಮಗಳು ಟೂರ್ ಹೋಗಿದ್ದಾಗ ಒಂದೊಂದು ಫ್ಲೋರ್, ಅದು 150 ಕೋಟಿ ಮನೆ. ಅದು ಬೆಂಗಳೂರಲ್ಲಿ ಆತರ ಮನೆ ಯಾರು ಕಟ್ಟಿಲ್ಲ, ನಮ್ ಬೀಗರು ಕಟ್ಟಿದ್ದಾರೆ. ಅದು ನನ್ ಮಗಳಿಗೆ ಅಂತ ಇಕ್ಕಿದ್ರು, ನನ್ ಮಗಳು ಬೇಡ ಅದು ಅಂದ್ಬಿಟ್ಲು, ಅವ್ರಿಗೆ ಬಿಟ್ಲು. ಆದ್ರೆ ಇನ್ನೊಂದು ಮನೆ ಕಟ್ಕೊಳ್ಳೋವರೆಗೂ ಈ ಮನೇಲಿ ಇರ್ಬೇಕು ಅಂತ ಹೇಳಿದ್ರು ನಮ್ ಬೀಗರು. ನಮ್ಮ ಮನೆಯ ಶೀಟ್ ಮನೆಗೆ ಹೋಗ್ತೀನಿ ಅಂದ. ಬೇಡಪ್ಪ ನೀನ್ ಶೀಟ್ ಮನೆಗೆ ಹೋಗ್ಬೇಡ, ನೀನು ನಿನ್ಗಂತ ಕಟ್ಟಿದ್ ಮನೆ, ನೀನ್ ಶೀಟ್ ಮನೆಗೆ ಹೋಗೋದ್ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಇದೇ ಮನೇಲಿ ಉಳ್ಸ್ಕೊಂಡ್ರು. ಅವರು ಮನೆ ಕಟ್ತಿದ್ದಾರೆ. ಮನೆ ಕಟ್ಟೋರ್ಗು ಇಲ್ಲೇ ಇರ್ಬೇಕು ಅಂತ ಹೇಳಿದ್ರು. ನಾನು ಅವ್ರಿಗೆ ಹೇಳಿದ್ದೆ, ಆ ಹುಡುಗಿ ಮದ್ವೆ ಆಗಿ ಬಂದಾಗಿಂದ 2.5 ವರ್ಷದಿಂದ ಕಿತ್ಲ, ಮನೆ ಬಿಟ್ಟು ಹೋಗ್ಲಿ ಅಂತ.